ಇದು ಏನು ಕೌತುಕವು? ಅದೇನು ಕೌತುಕೋ ಜನನಿ? ಅರಿಯದ ತರುಣನಿಗೆ ಮರಳು ಹಿಡಿಯುವಂತೆ ನಿನಗೆ ದಾರು ಬೇಡಿದರು. ಇನ್ನೊಬ್ಬರ ಮಾತು ಕೇಳು, ನಾನು ಚಿಕ್ಕಬಿಂಬದ ಕೋಟೆಗೆ ಹೋಗುವುದಲ್ಲ ಸರಳೆ. ಕುಮಾರ, ಕುರುಪತಿಯ ಸೈನ್ಯದಲ್ಲಿ ಧುರಧೀರರಾದವರು ಸಾಮಾನ್ಯರೆಂದು ತಿಳಿದಿದೆಯಾ? ಕಂದ, ನಿಮ್ಮ ಗರ್ಭದಲ್ಲಿ ವಿದ್ಯಾ ಅಭ್ಯಾಸವನ್ನು ಕಲಿತವನು ನಾನು. ನನಗೇನು ನನ್ನನ್ನು ಹೇಳು ಮಾಡುವ ಕರುಣ, ದ್ರೋಣ, ಕೃಪ, ಶಲ್ಯ, ಅಶ್ವತ್ಥಾಮ. ಷಡ್ರಥವನ್ನೇ ಒಡೆದಾಡಿ ದುರವನ್ನು ಮಾಡಿದ ಅಧಿರಥರು ಅವರು ನನ್ನಲ್ಲಿ. ನೀನು ಏನು ಅರಿಯದ ಯುದ್ಧದ ಅನುಭವವಿಲ್ಲದ ಉಂಟಾಡುವ ಮಗನೇ. ಅಮ್ಮಯ್ಯ, ಕೋದಂಡವನ್ನು ಬಿಡಿದು ಖಂಡಿತವಾಗಿ ಖಂಡನಕ್ಕೆ ಹೋಗಬೇಡ ಕುಮಾರ. ನಿನಗೆ ತಿಳಿಯದು ಆ ರಣರಂಗದ ಭೀಕರ. ದೇವಕಿಯ ಗರ್ಭದಲ್ಲಿ ಉದ್ಭವಿಸಿದ ಕರುಣೆ ಕಪಟ ಕುರುಬನ ಪಡದೊಳಗೆ ನನ್ನ ಅರಗದ ಸೋಡಾರ್ಥವನು ಯಾವಧಿಕರು ಕರ್ಣ ದ್ರೋಣಾದಿಗಳಿರುವರು. ಅಂದರ ಮಾತ ನನ್ನ ಪಿತ ಕಂಡಿಳಿದುಕೊಳ್ಳಬೇಕು. ಅಮ್ಮಯ್ಯ, ಅನಯ್ಯ, ವೈರಿಯ ಬರ ಸಮಗ್ರವನ್ನು ನಿಗ್ರಹಿಸುವ ಪ್ರಕರಣವಾದ ಪಾತ್ರನಿಗೆ ಶೀಘ್ರವಾಗಿ ಆಶ್ರಯ ಮಾಡಿದೆ. ಅಮ್ಮಯ್ಯ, ಚೆನ್ನಾಗಿ ಹೇಳುವಂತವಳಾಗ ನಮ್ಮ ತಂದೆಗಳಿಗೆ ಆದ ಅಪಜಯವನ್ನು ಕೇಳಿ ನಾವು ಸಹಿಸಲಾರಲ್ಲ. ಅಮ್ಮಯ್ಯ, ಎತ್ತ ತಾಯಿಯಾದ ಎನ್ನ ಮಾತನ್ನು ಕೇಳು. ಎತ್ತ ತಾಯಿಯವರ ಮುಂದೆ ಬಂದವರ ಎತ್ತ ಜನನ ಮುಂದೆ ಬಂದವನ. ಹೇಳುವನೇ ಕೇಳು, ಚೆನ್ನಾಗಿ ಹೇಳು. ಅಮ್ಮಯ್ಯ, ಎನ್ನ ನುಡಿ ಲಾಲಿ ಸೈ ಬಾಲ ಲೀಲಾನಂದ. ಸೈ ಸೈ ಎನಗೆ ಒಳ್ಳೆ ಯುದ್ಧೋಕ್ತಿಯನ್ನು ಬೇಡಿದೆ ಮಗನೇ. ಅಮ್ಮಯ್ಯ, ಸಿಂಹದ ಮುಂದೆ ಆನೆಯು ಪರಿಣಮಿಸುವುದೇ? ದುರ್ಬಲರಾದ ಕೌರವರ ಸೈನ್ಯವನ್ನು ಕೊಕ್ಕರೆ ಅಯ್ಯೋ ಹೆಬ್ಬಾವಿನ ಬಾಯೊಳಗೆ ಗುಬ್ಬಿ ಮರಿ ಸಿಲುಕಿದಂತಾದೀತು ಮಗನೇ. ಅಮ್ಮಯ್ಯ, ಈ ಪೊಡವಿಯನ್ನು ನಡಗಿಸುವ ಸಾಲ್ಗಟ್ಟಿ ಸೊಕ್ಕಿ ನಿಂತಿರುವ ಸೈನ್ಯವು ನಿನ್ನನ್ನು ಎತ್ತೆತ್ತಲು ಬಿಡದೆ ಮುತ್ತಿಕೊಂಡರೆ ಆಗ ನೀನು ದಿಕ್ಕು ತಪ್ಪಿ ಅಮ್ಮ ಎಂದು ದುಃಖ ಪಡುವ ಸಮಯದಲ್ಲಿ ನಿನ್ನನ್ನು ಅಕ್ಕರತೆಯಿಂದ ಮನ್ನಿಸುವರುದಾರು. ನನಗೆ ಇನ್ನೊಬ್ಬರ ಸಹಾಯವು ಬೇಕಾಗುವುದಲ್ಲ ಜನನೇ. ಕಂದ, ಅಮ್ಮಯ್ಯ, ನೀನು ಒಂದೇ ಹಠವನ್ನು ಹಿಡಿದು ಹೋದರೆ ಸಿಂಧು ಪುರುಷನು ಎಂದಿಗೂ ಮೆಚ್ಚಲಾರನೋ ಬಾಲ ಭವ್ಯ ಗುಣಶೀಲ. ಪಡದ ಜನನೇ, ಹಿಡಿದಣ್ಣಾದಿಗಳ ತಡೆದು ಯುದ್ಧವನ್ನು ಕೊಡುವ ಕಡುಗಲಿಯ ಪರಾಕ್ರಮನನ್ನು ಹುಡುಗನಿಂದ ನುಡಿದರೆ ಸೌಳ್ಯದಳು ನಾನೇನು ಬಡವನೆ. ಕನಯ್ಯ, ಗುಬ್ಬಿಯ ಬಲಬಲೆಗೆ ಎಬ್ಬುಲಿಯ ಬೀಳಬಹುದೇ, ಕೊಪ್ಪಿದ ಹಾಲಿಗೆ ಸಿಂಹದ ಮರಿಯು ಕೈವಸವಾಗುವುದೇ? ಸತ್ಯವತಗಳ ನಿರ್ಭರವಾಗುವಂತ ಅಬ್ಬರಸ ನೀರಬಪ್ಪಯ್ಯನ್ನಿಟ್ಟ ದುರ್ಬಲರಾದ ಕವರವರೆಂಬ ಕಪ್ಪಟ್ಟಿಗಳ ಗರ್ಭ ಹಿಂಪಾಗಿ ಮಾಡುವರ ಮೂರ್ಛೆಯದ ಕನ್ಯಾದ ದೌರ್ಜನ್ಯವು ನಮ್ಮ ಮುಂದೆ ಪೂರ್ತಿಸಲಾಗದ ಮಾತೆ ನಿನಗೆ ನೇಮವನ್ನು ಕೊಡಲಾರೆನು, ಹೇಳುವನು ಕೇಳು. ಬೇಡಾವೋ ಇಂಥ
ನನ್ನನ್ನು ಯುದ್ಧಕ್ಕೆ ಕಳಿಸಿದ್ದೇನೆ ಮಗನೇ. ಅಮ್ಮಯ್ಯ, ನೀನು ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬಂದರಂತೂ ಒಳಿತಾರೆ, ಇಲ್ಲವಾದರೆ ನನ್ನ ಗತಿಯೇನು ಕಂದ? ಅಂತ ಸಂಶಯವು ನಿನಗೆ ತಕ್ಕ ಬಂದಿರಬಹುದು ಅಮ್ಮಯ್ಯ. ನೀನಿನ್ನು ಚಿಕ್ಕವನಲ್ಲವೇ ಮಗನೇ? ನಾನು ಚಿಕ್ಕವನೇ ಸರೇ ಸರನೇ. ನನ್ನ ಕರದಲ್ಲಿ ಮರೆಯುವ ಧನುಸ್ಸಿಗೇನಾದರೂ ಚಿಕ್ಕವದೇ ಜನನೇ? ಕುಮಾರ ಜನನೇ, ಹೇಳಿವೆನೆ ಕೇಳು. ಚೆನ್ನಾಗಿ ಹೇಳು. ನಿನಗೆ ವಿಧ ವಿಧವಾಗಿ ಪೇಳುವೆ ಎನ್ನ ನುಡಿಯನ್ನು ಮೀರಬೇಡ ಬೇಗನೆ. ಎಂಥ ಸಂಪತ್ತನ್ನಾದರೂ ಕಾಲ ಕ್ರಮೇಣದಿಂದ ಕಾಣಬಹುದು, ಆದರೆ ಸಂತಾನವೆಂಬ ಮಹದೈಶ್ವರ್ಯವನ್ನು ಎಂದಿಗೂ ಕಾಣಲಾಗದು ಕಂದ. ನಮಗೆ ದೊರಕಿದ ಫಲವನ್ನು ನಾವು ಪ್ರಾಪ್ತಗೊಳಿಸಬೇಕಲ್ಲದೆ ಮಂಕುತನದಿಂದ ಕೌರವನ ಬಿಂಕವನ್ನು ಮುರಿಯುವೆನೆಂದರೆ ಎನ್ನ ಮನಸ್ಸು ಒಪ್ಪದು. ನೀನು ಸರ್ವತಾ ಹೋಗಬೇಡ ಪುತ್ರ ಕೋಮಲಗಾತ್ರ. ಕುನಗಿರ ಪರ್ವತಗಳನ್ನು ನಡಗಿಸುವ ಕಲೆ ತಿಲಕನನ್ನು ಬಾಲಕನಂದು ಊಹಿಸಲಾತಕ್ಕೆ ಕಂದ. ಕರವಾಳಮಂ ಜಡದ ರಿಪು ಬಲಕ್ಕೆ ಕಾಲ ಭೈರವ ನಡೆಸದಿರ್ತಾಳೆ. ಹುಡುಗಗಳ ಸಮ್ಮುಖದಲ್ಲಿ ಕರುಣನ ಮರಿಯ ಬೆದರುವುದೇ, ಬೆಂಕಿ ಚಾಲು ಹಿಮಕ್ಕನ್ನುವುದೇ, ಯುದ್ಧ ಕಾಂತ ಎಂಬ ಮತ್ಪುತ್ರ ಚಾಲವು ಎದ್ದು ಉರಿಯುವುದು ನನಗೆ ಮಾತ್ರ. ಕರುಣೆಯಾದ ಸುಭದ್ರ ಕಂದನಾದ ಅಭಿಮನ್ಯು ಪುತ್ರನನ್ನು ಯುದ್ಧದಲ್ಲಿ ತರದು ಬರಬಲ್ಲ ವೀರ ಮಾತ ಎಂಬ ಭಾವವನ್ನು ಉಳುಗಿದು ಶೀಘ್ರವಾಗಿ ನನಗೆ ಆಜ್ಞೆಯ ಮಾಡು ಜನನೇ. ಸ್ವಲ್ಪ ಚೆನ್ನಾಗಿ ಕೇಳಿಕೊಂಡ. ಚೆನ್ನಾಗಿ ಹೇಳುತ್ತೇನೆ.
ಹಿಂದಿನ ಯುದ್ಧದೊಳಗೆ ನಿಂತಿರುವ ಕಾಲದಲ್ಲಿ ನಾನು ಹಿಂದರದರೆ ನನ್ನನ್ನು ಪರಪುರುಷನು ನಾನು ಮರೆಸಿದ್ದೇನೆ. ಕುಮಾರ ಹೇಳಿದನಿ ಕೇಳು. ಚೆನ್ನಾಗಿ ಹೇಳ ಅಮ್ಮಯ್ಯ. ಅಭಿಮನ್ಯು, ಲೋಕದಲ್ಲಿ ತಂದೆ ತಾಯಿಗಳಾದವರು ಮಕ್ಕಳು ಸುಖವಾಗಿರಲೆಂದು ಮನೋ ಕೋರಿಕೆಯನ್ನು ಗೈವರು. ಹೌದು ಜನನೇ. ಘೋರ ತರಮಾದ ಮಂಡಲಕ್ಕೆ ಮಾತಾಪಿತರು ಸುತರನ್ನು ಎಂದಿಗೂ ಕಳುಹಿಸಲಾರರು. ಅದು ಹೇತಕ್ಕೆ ಅಮ್ಮಯ್ಯ? ಮಗನೇ, ಜಲನಿಧಿಯ ಮಧ್ಯವನ್ನು ಪಕ್ಕು ಹಿಂತಿರುಗಿ ಬರಬಹುದು. ಅಹೀಪತಿಯ ಪಡಿಮಂಡಲವನ್ನು ಕಾಣಬಹುದು. ಮೃತ್ಯುವಿನ ಸಮ್ಮುಖಕ್ಕೆ ಹೋಗಿ ತಿರುಗಿ ಬರಬಹುದು. ಆದರೆ ಪದ್ಮವ್ಯೂಹವನ್ನು ಪಕ್ಕು ಗೆಲುವು ಪಂದಿ ಎಂದಿಗೂ ಬರಲಾಗದು. ಕಂಡು ಪ್ರಚಂಡ ಕಂಡು ಗಲಗಲ ಕಂಡ ಜಗತ್ಕುಲ ಬಿಮಲ ಮಾತಾಂಡ ಮೂರು ಲೋಕದ ಕಂಡ ಕಂಡಾಡುವ ಕಂಡುಗರ ಅಭಿಮನ್ಯನ ಮುಂದೆ ಏನು ಮಾತನಾಡಿದೆ ಅಮ್ಮಯ್ಯ? ಗೆಲುವು ಎಂದು ನಿನಗೆ ನಾನು ನಿಯಮವನ್ನಿತ್ತರೆ ಬಲ್ಲ ಪುರುಷರಾದವರು ಎನ್ನನ್ನು ಕಲ್ಲು ಮನಸ್ಸಿನವಳೆಂಬುದಕ್ಕೆ ಸಂಶಯವೇ ಇಲ್ಲ. ಆದ ಕಾರಣ ನಿನ್ನ ಕೈಯನ್ನಿಗೂ ನಾನು ಬೇಡಿಕೊಂಡೆ. ನೀನು ಸರ್ವತಾ ಹೋಗಬೇಡ ಪುತ್ರ, ಕೋಮಲಗಾತ್ರ. ಅಮ್ಮಯ್ಯ, ಅನಯ್ಯ, ಮರಿಚಯ ತೆರಿಗೆ ಅರುಗೋಲ ಹಾಕುವುದುಂಟೆ ಅಸಹ್ಯಕರವಾದ ಮುಸರಯಂ ತಿಂದು ಜೀವದ ಮತ್ತಕ ಸಮೂಹವೆಲ್ಲ ಕೂಡಿ ಅರಿ ಯಕ್ಷರನ್ನು ಗೆಲುವುದುಂಟೆ. ಅದೇ ಕೌರವರನ್ನ ಕುರಿಯ ಬಲಗಳಿಗೆ ಹಿರಿಯ ಬಲವಂತ ತೂರಿ ಸರಸಂಧಾನದಿಂದ ಅದೇ ಮಂತರಕ್ಕೆ ಸಹಕಾರಿಯಾದ ವೀರ ಕ್ಷತ್ರಿಯರ ಧರ್ಮವನ್ನು ಸಂಪಾದಿಸಬೇಕಲ್ಲದೆ ಒಳ್ಳೆಯ ತತ್ಪರ ಧೈರ್ಯ ಮಾನಸನಾಗಿ ಯುಕ್ತ ಮಂಡಲದಲ್ಲಿ ಮುಂದಾಡಿದ ಒಂದು ಮೆಚ್ಚಿನ ಅಶ್ವಮೇಧ ಫಲವಿದ್ರು ಕುಮಾರ, ಶಾಶ್ವತವಾದ ಶರೀರವನ್ನು ಮೆಚ್ಚಿ ಇಂದರದರ ವ್ಯಕ್ತವಾಗಿ ಕೊನೆಯವರನ್ನು ಆರ್ಯರು ಮೊದಲೇ ಬೆಚ್ಚರಗೊಟ್ಟಿರುವರಲ್ಲ. ಕುಮಾರ, ಕರಬಲ್ಲವಾದ ಬೆಲ್ಲ ಬಿಡದ ಇಲ್ಲದೆ ಪೂಜೆ ಮಾಡಿ ಬರುವನು ಕೌರವರನ್ನು ತಿರಬೇಕಾಗುವಂತೆ ಅಮ್ಮ ಧನುಂಜಯನ ಕಾಂತೆ ಹಿಡಿದನ್ನ ಮನಸ್ಸಿನ ಅಮ್ಮಯ್ಯ ಹೊರಗೆ ಹೋದರೆ ನಿನ್ನ ಕರಿ ಬೇಗ ಸರಸ ಹಿಂದಿಗೆ ನಿಲ್ಲೋ. ಮಗನೇ, ಅಮ್ಮಯ್ಯ ಚೆನ್ನಾಗಿ ಕೇಳು ಕಂದ. ಅಲ್ಲಾದೆ ಹೇಳಿದರಳೆ
ಯುದ್ಧಕ್ಕೆ ಹೋದರೆ ನಿನಗೆ ಬಂದ ಕುಂದುದಾವದ ಅಮ್ಮಯ್ಯ. ಮಗನೇ, ಹೇಳಡೆ. ನೀನು ಯುದ್ಧಕ್ಕೆ ಹೋಗಿ ಹಿಂತಿರುಗಿ ಬಂದರಂತೂ ಒಳಿತಾಯಿತು. ಇಲ್ಲವಾದರೆ ನಮ್ಮ ಗತಿ ಏನು ಮಗನೇ? ನಾನು ಹಿಂತಿರುಗಿ ಬರಲಾಗದೆಂದು ನಿನ್ನಗೆ ಬೇಡಿದವರು ಯಾರು? ನಿಮ್ಮ ಅಣ್ಣನಂತೆ ಕಳ್ಳ ಕೃಷ್ಣನನ್ನು ನನ್ನನ್ನು ತಿಳಿದುಕೊಂಡಿರುವ ಅಮ್ಮಯ್ಯ. ಹೇಳಡೆ. ನಿನ್ನ ತಂದೆಯು ಬಂದು ಕಂದನು ಎತ್ತ ಹೋಗಿಹೆನೆಂದು ಕೇಳಿದರೆ ಏನೆಂದು ಹೇಳಬೇಕು ಮಗನೇ?